ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಹುರುಳಿಕಾಳು ಸಾಂಬಾರು. ಇದು ಬಂದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ನಿಮಗೂ ಇಷ್ಟ ಆಗುತ್ತೆ. ಇದು ಬಂದು ಹಾಸನ ಮತ್ತು ಚನ್ನರಾಯಪಟ್ಟಣ ಸೈಡಿಗೆ ಬಂತು ಅಂತಂದರೆ ಈ ಸಾಂಬಾರು ಮಾಡದಿರೋ ಮನೆಯೇ ಇಲ್ಲ ಅಂತ ಹೇಳ್ಬೋದು. ಬಿಸಿ ಬಿಸಿ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ಹೊಡಿತಾ ಇದ್ದರೆ ನೀವಂತೂ ತೆಕ್ಷ ತಿನ್ನೋದಂತೂ ಪಕ್ಕ ಗ್ಯಾರಂಟಿ. ಅಷ್ಟು ಚೆನ್ನಾಗಿರುತ್ತೆ. ಕಾಳನ್ನು ಹಾಗೆ ತಿನ್ನೋದಕ್ಕಿಂತ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ನಿಮಗೆ. ಬಿಸಿ ಬಿಸಿ ಮುದ್ದೆಗಂತೂ ಕಳೆದೇ ಹೋಗ್ತೀರಾ ಫ್ರೆಂಡ್ಸ್. ಸೊ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಬೆಳ್ಳುಳ್ಳಿ, ಹಾಗೆ 2 ಮೀಡಿಯಮ್ ಸೈಜು ಈರುಳ್ಳಿನ ತಗೊಳ್ಳಿ, ಮತ್ತು ಕರಿಬೇವಿನ ಎಲೆ ಸ್ವಲ್ಪ ಒಗ್ಗರಣೆಗೆ ಬೇಕು, ಸ್ವಲ್ಪ ಸಾಸಿವೆ, ಹಾಗೆ ಬಂದರೆ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ ಇದಕ್ಕೆ, ಸ್ವಲ್ಪ ಖಾರದ ಪುಡಿ ತಗೊಳ್ಳಿ, ಮತ್ತು ಹುಣಸೆಹಣ್ಣು ತೊಗೋಬೇಕಾಗುತ್ತೆ. ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಯೂಸ್ ಮಾಡಿ. ಮತ್ತು ಇದಕ್ಕೆ ಮೀಡಿಯಮ್ ಸೈಜು 3 ಟೊಮೊಟೊ, ಮತ್ತು ಹುರಿದಿರೋ ಅಂಥ ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ತುರಿ, ಹಾಗೆ ಟೇಸ್ಟ್ಗೆ ಬೇಕಾಗಿರೋ ಹಾಗೆ ಉಪ್ಪು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಬಂದು ಕುಕ್ಕರಿಗೆ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಹಾಗೆ ತಪ್ಪಲೆಯಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ಇಲ್ಲ ಬೇಡ ಅಂತಂದರೆ ಕುಕ್ಕರಿಗೆ ಹಾಕಿದರೆ ಸ್ವಲ್ಪ ಬೇಗ ಅಡುಗೆ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಿಗೆ ಹಾಕ್ತಿದ್ದೀನಿ. ಮೀಡಿಯಮ್ ಸೈಜು 3 ಟೊಮೊಟೊ ತಗೊಳ್ಳಿ, ಅದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಳ್ಳಿ. ಫಸ್ಟು ಕಾಳು ಜೊತೆನೇ ತೊಳೆದು ಒಟ್ಟಿಗೆ ಬೇಯೋಕ್ಕಿಟ್ರೆ ನಿಮಗೆ ಖಾರ ರುಬ್ಬಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅದನ್ನು ತೊಳ್ಕೊಂಡಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಅದಕ್ಕೆ ಸ್ವಲ್ಪ ಕಾಳಿಗೆ ಟೇಸ್ಟ್ ಹಿಡಿಬೇಕಲ್ಲ, ಉಪ್ಪು, ಹಾಗಾಗಿ ಅದಕ್ಕೆ ಹಾಕ್ಕೊಳ್ಳಿ. ಟೊಮೊಟೊ ನಾನು ಏನಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಅಂತಂದರೆ ಕೆಲವೊಂದು ಹುಳಗಳು ಬರುತ್ತೆ. ಇವಾಗಿನ ಟೊಮೊಟೊಗಳೆಲ್ಲ ನಾನು ನೋಡಿರೋ ಪ್ರಕಾರ ಮೇಲೆ ಎಷ್ಟೇ ಚೆನ್ನಾಗಿದ್ರೂ ಒಳಗಡೆ ಹುಳು ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿ ಹಾಕಿದ್ದೀನಿ. ಸೊ ನೀರನ್ನು ಅಷ್ಟೇ 3 ಇಂಚು ನೀರು ಹಾಕಿದ್ದೀನಿ. ನೀವು ಎಷ್ಟು ಕಾಳನ್ನ ತೊಗೊಳ್ತೀರಾ ಅದಕ್ಕೆ ಎಷ್ಟು ಬೇಕು ಅಂತೇಳಿ ಅಂದಾಜಲ್ಲಿ ಹಾಕ್ಕೊಳ್ಳಿ. ಇನ್ ಕೇಸ್ ಏನಾದರೂ ಸಾಕಾಗಲಿಲ್ಲ ಅಂತಂದರೆ ಲಾಸ್ಟಲ್ಲಿ ಇನ್ನು ಸ್ವಲ್ಪ ನೀರು ಹಾಕಿ ನೀವು ಬೇಕಾದರೆ ಕಾಳನ್ನ ಬೇಯಿಸ್ಬೋದು. ನಾನು 3 ವಿಸಲ್ನ ಓಡಿಸ್ತೀನಿ, ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಹಾಗೆ ಈ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿನ ಸಪ್ರೇಟ್ ತೊಗೊಳ್ಳಿ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿನ ಹಾಗೆ ಇಡಿ. ಇನ್ನೊಂದು ಈರುಳ್ಳಿನ ಏನು ಮಾಡ್ತೀರಾ ಅಂತಂದರೆ ಸ್ವಲ್ಪ ಸುಟ್ಕೋಬೇಕಾಗುತ್ತೆ. ಹಳ್ಳಿಗಳ ಕಡೆ ಆಯಿತು ಅಂತಂದರೆ ಹೆಂಗೋ ಒಲೆಯಲ್ಲಿ ಮಾಡಿಬಿಡ್ಬೋದು, ಬಟ್ ಇಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ. ಇವಾಗ ಹಳ್ಳಿಗಳ ಕಡೆನೂ ಒಲೆ ಎಲ್ಲ ತುಂಬ ರೇರ್ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿನ ನೀಟಾಗಿ ಸ್ವಲ್ಪ ಮೇಲೆಲ್ಲ ಚೆನ್ನಾಗಿ ಬೇಯೋ ಥರ ಇದು ಮಾಡ್ಕೊಳ್ಳಿ. ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಅದನ್ನು ಹುರ್ಕೊಳ್ಳಿ ನೀವು, ಓಕೆನಾ. ಸ್ವಲ್ಪ ಅದನ್ನು ಹುರಿದ್ಬಿಟ್ಟು ಹಾಗೆ ಇಡಿ. ನೆಕ್ಸ್ಟ್ ಬಂದು ಒಂದು ಜಾರನ್ನ ತಗೊಳ್ಳಿ. ಆ ಜಾರಿಗೆ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಟಿದ್ದೀರಲ್ವ, ಅದನ್ನು 2 ನೀಟಾಗಿ ಬಿಡಿಸ್ಬಿಟ್ಟು ಒಳಗಡೆ ಹಾಕ್ಕೊಳ್ಳಿ. ಅದು ಬಂದು ನೀವು ಸುಟ್ಟಿರ್ತೀರಲ್ಲ ಮೇಲ್ಗಡೆ ಸ್ವಲ್ಪ ಕಪ್ಪಾಗಿರುತ್ತೆ, ಅದನ್ನೆಲ್ಲ ಲೇಯರ್ನ ತೆಗೆದು ಹಾಕಿಬಿಡಿ. ಇಲ್ಲಾಂತಂದರೆ ಸಾಂಬಾರಲ್ಲೆಲ್ಲ ಹಂಗೆ